ಸರ್ ಆಕ್ಚುಲಿ ಇವಾಗ ನಾನು ನಿಮಗೆ ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ಇವಾಗ ನೀವು ನೋಡಿರ್ಬೋದು ಎಲ್ಲಾ ಸಾಮಾಜಿಕ ಜಾಲತಾಣ ಆಗ್ಬೋದು ಅಥವಾ ಎಲ್ಲ ಸುದ್ದಿವಾಹಿನಿಗಳಾಗ್ಬೋದು. ವಿನಯ್ ಕುಲಕರ್ಣಿ ಅವರಿಗೆ ಕೊಲೆ ಕೇಸಲ್ಲಿ ಅವ್ರಿಗೆ ಕಾನೂನಾತ್ಮಕವಾಗಿ ಒಂದು ಕೋರ್ಟ್ ಅಲ್ಲಿ, ಸೆಷನ್ ಕೋರ್ಟ್ ಅಲ್ಲಿ ಇದಾಗಿತ್ತು, ಅಂದ್ರೆ ಅಪರಾಧಿ ಅಂತ ಸಾಬೀತಾಗಿ ಶಿಕ್ಷೆ ಪ್ರಕಟ ಆಗಿತ್ತು, ಜೀವಾವಧಿ. ಹೌದು ಬಟ್ ಇವಾಗ ಹೈಕೋರ್ಟ್ಗೆ ಅವರು ಅಪೀಲ್ ಹೋಗಿದ್ದಾರೆ, ಅವ್ರ ಹಕ್ಕು ಹೋಗಿದ್ದಾರೆ, ಬಟ್ ಅಲ್ಲಿ ಅವ್ರಿಗೆ ಬೇಲ್ ಸಿಕ್ಕಿದೆ. ಹೌದು ಬಟ್ ಇವಾಗ ಏನಾಗ್ತಿದೆ ಅಂದ್ರೆ, ಈಗ ಅವ್ರಿಗೆ ಬೇಲ್ ಸಿಕ್ಕಿದೆ ಅಂದ್ರೆ ಅಪರಾಧಿ ಅಂತ ಸಾಬೀತಾಗಿದ್ದು ಅವರು ಅಪೀಲ್ ಹೋದ್ಮೇಲೆ ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ. ಬಟ್ ದರ್ಶನ್ ಅವ್ರ ಕೇಸಲ್ಲಿ ಇನ್ನೂ ಅಪರಾಧಿ ಅಂತ ಸಾಬೀತಾಗಿಲ್ಲ, ಬಟ್ ಇನ್ನೂ ಅವರು ಆರೋಪಿಯಾಗಿ ಸ್ಥಾನದಲ್ಲೇ ಇದ್ದಾರೆ. ಅಂತವ್ರಿಗೆ ಯಾಕೆ ಬೇಲ್ ಕೊಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಇದು ಕಾನೂನಾತ್ಮಕವಾಗಿ ಹೇಗೆ ವಿವರಿಸಬಹುದು ಸರ್ ಇದು? ಸರ್, ದರ್ಶನ್ ಕೇಸು ಮತ್ತೆ ಈ ಕೇಸು ಟೋಟಲಿ ಡಿಫ್ರೆಂಟ್ ಇದೆ. ಹಾ 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 ಮತ್ತೆ ಇವ್ರ ರೋಲು ಮತ್ತೆ ದರ್ಶನ್ ರೋಲು ಡಿಫ್ರೆಂಟ್ ಇದೆ. ಓಕೆ. ಹಾ ಹಾ ಇವ್ರ ರೋಲು ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಬರೀ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ನನ್ನ ಪ್ರಕಾರ ಇವ್ರು ತಗ್ಲಾಕೊಂಡಿದ್ದಾರೆ, ವಿನಯ್ ಕುಲಕರ್ಣಿ ಅವರು. ಹ್ಮ್ ಅಂದ್ರೆ ಎಲ್ಲಿಂದನೋ ಕೂತ್ಕೊಂಡು ಇಂಥವ್ರನ್ನ ಕೊಲೆ ಮಾಡಿ ಅಂತ ಹೇಳೋದು. ಸೊ ಹಾ ಹಾ ಅದೆಲ್ಲ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಕರಿತೀವಿ, ಕುಮ್ಮಕ್ ಕೊಡೋದು ಅಂತ ಕರಿತೀವಿ, ಇನ್ಸ್ಟಿಗೇಷನ್ ಅಂತ ಕರಿತೀವಿ. ಹಾ 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 ಸೊ ಅಂತ ಒಂದು ರೋಲ್ ಮಾತ್ರ ಇವ್ರು ಪ್ಲೇ ಮಾಡಿರೋದು ಅಂತ ಓಕೆ. ಅಲಿಗೇಷನ್ ಇದ್ದಿದ್ದು ಹಾ 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 ವಿನಯ್ ಕುಲಕರ್ಣಿ ಬಗ್ಗೆ. ಸೊ ಹಾ ಇವ್ರ ರೋಲು ಮತ್ತೆ ದರ್ಶನ್ ರೋಲ್ ಟೋಟಲಿ ಡಿಫ್ರೆಂಟ್ ಬರುತ್ತೆ. ಹಾ 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 ಆದ್ರೆ ನಾವು ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್, ದರ್ಶನ್ ಕೇಸು ಟೋಟಲಿ ಅದರಲ್ಲಿ ಇಟ್ ಇಸ್ ಬೇಸ್ಡ್ ಆನ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನನಗಿರೋ ಮಾಹಿತಿ ಪ್ರಕಾರ ಇರೋದು. ಹಾ 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 ಅದರಲ್ಲಿ ಬೇಲು ಸಿಕ್ಬೇಕಾಗಿತ್ತು, ನನಗ್ ಗೊತ್ತಿಲ್ಲ ಯಾವ ಒಂದು ರಾಜಕೀಯ ಪಿತೂರಿಯಿಂದ ಸಿಕ್ಕಿಲ್ಲ ಅಂತ ಹೇಳಿ. ಹಾ 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 ಸೊ ಅದೇ ಈ ತರ ಆಗಿದೆ ಸರ್. ಅವ್ರು ಸುಪ್ರೀಂ ಕೋರ್ಟ್ ಬೇರೆ ಹೋಗಿ ಹ್ಮ್ ಅಲ್ಲಿ 1 ವರ್ಷಗಳ ಕಾಲ ಅವ್ರು ಬೇಲ್ಗೂ ಹಾಕೊಂಬಾರ್ದು, ಏನೂ ಇಲ್ಲ, ಜಸ್ಟ್ ಟ್ರಯಲ್ ನ ಮುಂದುವರ್ಸಿ ಅಂತ ಹೇಳಿರೋದ್ರಿಂದ ಹ್ಮ್ ಸೊ ಇವರು ಟೋಟಲಿ ದರ್ಶನ್ ಈಗ ಓನ್ಲಿ ಅವರು ಟ್ರಯಲ್ ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡ್ಬೇಕಾಗತ್ತೆ. ಓಕೆ. ಹಾ ಹಾ ಯಾವುದೇ ರೀತಿ ಇಲ್ಲಂತೂ ಸಿಗಲ್ಲ. ಹಾ ನಮ್ಮ ಹಾ ಟ್ರಯಲ್ ಕೋರ್ಟ್ಸ್ ಗಳಲ್ಲಾಗ್ಲಿ ಅಥವಾ ಹೈಕೋರ್ಟ್ ಗಳಲ್ಲಾಗ್ಲಿ ಹ್ಮ್ ಬೇಲ್ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಸಿಗಲ್ಲ. ಓಕೆ. ಈಗ ಹೋದ್ರೆ ಅವ್ರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಓಕೆ, ಇಲ್ಲ ಅಂದ್ರೆ 1 ವರ್ಷದವರೆಗೂ ಕಾಯ್ಲೇಬೇಕು. ಅಲ್ಲ, 1 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ಗೆನೆ ಹೋಗ್ಬೇಕಾಗತ್ತೆ. ಹ್ಮ್ ಅದಕ್ಕಿಂತ ಮುಂಚೆ ಈ ಲೋಯರ್ ಕೋರ್ಟ್ ಅಲ್ಲಾಗ್ಲಿ ಹೈಕೋರ್ಟ್ ಅಲ್ಲಾಗ್ಲಿ ಅವ್ರಿಗೆಲ್ಲೂ ಬೇಲ್ ಕಡಾಖಂಡಿತವಾಗಿ ಸಿಗಲ್ಲ. 1 ವರ್ಷ ಆದ ನಂತರನೂ ಸಹ ಹ್ಮ್ ಹ್ಮ್ ಅವರ ಒಂದು ಪ್ರೇಯರ್ಸ್ ಪ್ರಕಾರ, ರಿಟ್ ಪಿಟಿಷನ್ ಅಲ್ಲಿ ಹಿಂದೆ ಸಲ್ಲಿಸಿದ್ರಲ್ಲ, ಹ್ಮ್ ಹ್ಮ್ ಅವರ ಒಂದು ಪ್ರೇಯರ್ಸ್ ಪ್ರಕಾರ ಏನಿತ್ತಪ್ಪ ಅಂತ ಹೇಳಿದ್ರೆ, ಈಗಾಗಲೇ 1.5-2 ವರ್ಷ ಆಗ್ತಾ ಇದೆ, ನಮಗೆ ಟ್ರಯಲ್ ಮುಂದುವರಿತಾ ಇಲ್ಲ, ಹಾ ಹಾ ಬರೀ ಒಂದು 10 ವಿಟ್ನೆಸ್ ಗಳ ಎಕ್ಸಾಮಿನೇಷನ್ ಆಗಿದೆ. ಹ್ಮ್ ಸೊ ಹ್ಮ್ ಆದ್ರಿಂದ ನಮಗೆ ಬೇಲ್ ನ ಕೊಡಿ ಅಂತ ಹೇಳ್ಬಿಟ್ಟು ಅವರೊಂದು ರಿಟ್ ಅರ್ಜಿನ ಸಲ್ಲಿಸಿರ್ತಾರೆ ಓಕೆ. ಸುಪ್ರೀಂ ಕೋರ್ಟ್. ಓಕೆ. ಸೊ ಆಗ ಮಾನ್ಯ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಡೈರೆಕ್ಷನ್ ಅನ್ನು ಕೊಟ್ಟಿರುತ್ತೆ ಟ್ರಯಲ್ ಕೋರ್ಟ್ಗೆ. ಹ್ಮ್ 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 1 ವರ್ಷದ ಒಳಗಾಗಿ ಇವ್ರದ್ದು ಎಷ್ಟು ವಿಟ್ನೆಸ್ ಗಳಾಗುತ್ತೆ ನೋಡೋಣ, ಅದಾದ ನಂತರ ನೀವು ಅಪ್ರೋಚ್ ಮಾಡಿ ಟ್ರಯಲ್ಗೆ. ಲಿಬರ್ಟಿ ಕೊಟ್ಟಿರುತ್ತೆ, ಹ್ಮ್ ಹ್ಮ್ ಲಿಬರ್ಟಿ ಟು ಫೈಲ್ ದಿ ಬೇಲ್ ಪಿಟಿಷನ್. ಹ್ಮ್ ಹ್ಮ್ ಆದ್ರಿಂದ ಈಗ 1 ವರ್ಷಗಳ ಕಾಲ ಅವರು ವೆಯ್ಟ್ ಮಾಡಿ ಆದ ನಂತರ ಹ್ಮ್ ಹ್ಮ್ ಇಲ್ಲೆಲ್ಲೂ ಸಿಗಲ್ಲ ಅವ್ರಿಗೆ, ನನ್ನ ಪ್ರಕಾರ ಓಕೆ. ಸುಪ್ರೀಂ ಕೋರ್ಟ್ಗೆ ತಿರ್ಗಾ ಹೋಗಿ ಹ್ಮ್ ಅವರು ಅಲ್ಲಿ ಅವರ ಮನವಿ ಮಾಡ್ಬೇಕಾಗುತ್ತೆ. ಅಂದ್ರೆ ಸರ್, ಇವಾಗ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಕೊಟ್ಟಿರೋಂಥದ್ದು ಈಗ ಆಲ್ರೆಡಿ ಯಾವುದೇ ರೀತಿ ಸಾಕ್ಷಿ ವಿಚಾರಣೆ ಬಾಕಿ ಇಲ್ಲ, ಎಲ್ಲಾ ಸಾಕ್ಷಿ ವಿಚಾರಣೆಗಳಾಗಿದೆ. ಸೊ ಇವರು ಯಾವುದೇ ರೀತಿ ಒತ್ತಡ ಇರಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಆಧಾರನ ಕನ್ಸಿಡರ್ ಮಾಡಿರುತ್ತಾ ಕೋರ್ಟ್? ಹೌದೌದು, ಅವರು ಆಲ್ರೆಡಿ ಕನ್ವಿಕ್ಷನ್ ಆಗಿ ಸೆಷನ್ ಕೋರ್ಟ್ ಅಲ್ಲಿ ಹಾ ಈಗ ಹಾ ಹೈಕೋರ್ಟ್ ಗೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಹೇಳಿ ಹೋಗಿರ್ತಾರೆ. ಸೊ ಅಲ್ಲಿ ಅವ್ರಿಗೆ ಇದಾಗಿದೆ, ಇದು ಕೊಟ್ಟಿದ್ದಾರೆ ಸರ್, ಬೇಲ್ ಕೊಟ್ಟಿದ್ದಾರೆ ಅವ್ರಿಗೆ, ಹಾ ಹಾ ಅಂದ್ರೆ ಸ್ಟೇ ಸಿಕ್ಕಿದೆ. ಸೊ ಅದರಿಂದ ಆ ಕೇಸೇ ಬೇರೆ, ಈ ಕೇಸೇ ಬೇರೆ. ಇವರು ಅಂಡರ್ ಟ್ರಯಲ್ ಪ್ರಿಸನರ್, ಇವ್ರು ಓಕೆ. ಇನ್ನ ಆರೋಪಿ ಅಂತ ಆಗಿಲ್ಲ. ಹ್ಮ್ 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 ಇನ್ನು ಆರೋಪಿ ಅಂತ ಅಪರಾಧಿ ಅಂತ ಆಗಿಲ್ಲ, ಅಪರಾಧಿ ಆಗಿಲ್ಲ. ಓಕೆ. ಇನ್ನು ಆರೋಪ ಇದೆ ಅವ್ರ ಮೇಲೆ. ಹ್ಮ್ ಹ್ಮ್ ಸೊ ಹ್ಮ್ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ವಿವರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಹ್ಮ್ 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 until and unless proven guilty he is presumed to be as innocent. ಹ್ಮ್ 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 ಅದೇ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹೇಳೋದು. ಸೊ ಆದ್ರೂ ಸಹ ಹಲವಾರು ಜಜ್ಮೆಂಟ್ ಗಳಿದೆ, ಸಾವಿರಾರು ಜಜ್ಮೆಂಟ್ ಗಳಿದೆ. ಹ್ಮ್ ಸೊ ಬೇಲ್ ಇಸ್ ಎ ರೈಟ್ ಅಂತ ಹೇಳ್ಬಿಟ್ಟು, ಹ್ಮ್ ಬೇಲ್ ಹ್ಮ್ ಇಸ್ ಎ ರೂಲ್, ಜೈಲ್ ಇಸ್ ಎ ಎಕ್ಸೆಪ್ಷನ್ ಅಂತ ಹೇಳ್ಬಿಟ್ಟು. ಹ್ಮ್ 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 ಆದ್ರೂನು ಸಹ ಈ ಕೇಸಲ್ಲಿ ನನಗಂತೂ ಗೊತ್ತಿಲ್ಲ ಯಾಕೆ ಅವರು ಇದಾಗಿದೆ ಅಂತ. ಬಟ್ ಮಾನ್ಯ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದ್ರಿಂದ ನಾವೆಲ್ಲರೂ ತಲೆ ಬಾಗ್ಲೇಬೇಕಾಗುತ್ತೆ. ಹೌದೌದು. ಸೊ ಆದ್ರಿಂದ ಆ ಕೇಸೇ ಡಿಫ್ರೆಂಟ್, ಈ ಕೇಸೇ ಡಿಫ್ರೆಂಟ್. ಇವ್ರಿಗೆ ಕನ್ವಿಕ್ಷನ್ ಆಗಿ ಅದಾದ ನಂತರ ಹೈಕೋರ್ಟ್ ಗೆ ಅಪೀಲ್ ಮಾಡಿದ ನಂತರ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಬಟ್ ದರ್ಶನ್ ಇನ್ನು ಅಂಡರ್ ಟ್ರಯಲ್ ಪ್ರಿಸನರ್ ಆಗಿದ್ದಾರೆ. ಹ್ಮ್ ಸೊ ಹ್ಮ್ ಹ್ಮ್ ಅವ್ರಿಗೆ ಬೇಲು ಸಿಕ್ಬೇಕಾಗಿತ್ತು, ಸಿಕ್ಕು ಇತ್ತು. ಅದಾದ ನಂತರ ಅವರು ಶೂಟಿಂಗ್ ಹೋಗಿ ಮತ್ತೆ ಸುಪ್ರೀಂ ಹೈಕೋರ್ಟ್ ನ ಗೈಡ್ಲೈನ್ಸ್ ಗಳನ್ನ ವೈಡ್ಲೈಟ್ ಮಾಡಿರೋದ್ರಿಂದ ಹ್ಮ್ 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 ಬೆನ್ನೋ ಅಂತ ಹೇಳಿ ಅವರು ತಗೊಂಡಿದ್ದಿತ್ತು ಬೇಲ್. ಇಂಟ್ರಿಮ್ ಬೇಲು.
ಹೌದು, ಇಂಟ್ರಿಮ್ ಬೇಲ್ ಅದಾದ ನಂತರ ಆಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತು. ಹೌದು. ರೆಗ್ಯುಲರ್ ಬೇಲ್ ಆಗಿತ್ತು. ಹ್ಮ್. ಸೊ ಬೆನ್ನೋವು ಅಂತ ಹೇಳಿ ಅವ್ರು ತಗೊಂಡು ಅದಾದ ನಂತರ ಅವ್ರು ಶೂಟಿಂಗ್ ಹೋಗಿದ್ರಿಂದ ಸೊ ಓಕೆ. ಅವೆಲ್ಲ ಸಾಕ್ಷ್ಯಾಧಾರಗಳನ್ನ ಪ್ರಾಸಿಕ್ಯೂಷನ್ ಕಡೆ ಅವರು ಕಲೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ ಗೆ ಹೋಗಿ ಸಬ್ಮಿಟ್ ಅಲ್ಲಿ ಮಾಡಿರ್ತಾರೆ. ಅಪ್ಲಿಕೇಶನ್ ಮಾಡಿದ್ದಾರೆ. ಹಾ. ನೋಡಿ, ಇವ್ರು ಬೆನ್ನೋವು ಅಂತ ಹೇಳ್ಬಿಟ್ಟು ಬೇಲ್ ನ ತಗೊಂಡು ಈಗ ಇವ್ರು ಶೂಟಿಂಗ್ ಮಾಡ್ತಾ ಇದಾರೆ, ಹ್ಮ್. ಫೈಟ್ ಮಾಡ್ತಾ ಇದಾರೆ, ಡ್ಯಾನ್ಸ್ ಮಾಡ್ತಾ ಇದಾರೆ. ಸೊ ಓಕೆ. ಇವ್ರಿಗೆ ಯಾವ್ದೇ ರೀತಿ ಬೆನ್ನೋವು ಇಲ್ಲ, ಸುಮ್ನೆ ಇವ್ರು ಬೇಲನ್ನು ತಗೊಂಡಿದ್ದಾರೆ ಅಂತ ಹೇಳಿ ಆದ್ಮೇಲೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ದೇರ್ ಇಸ್ ಎ ರೀಸನ್ ಟು ರಿಜೆಕ್ಟ್ ದಿ ಬೇಲ್ ಪಿಟಿಷನ್. ಓಕೆ. ಯಾಕಂದ್ರೆ ಇಲ್ಲ, ಅದೇ ಒಂದು ಇಲ್ಲಿ ಹೈಕೋರ್ಟ್ ಏನು ಆರ್ಡರ್ ಮಾಡಿತ್ತು ಅದನ್ನೇ ಅಪ್ಹೋಲ್ಡ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಅವಾಗ್ಲೇ ಇತ್ತು ಸುಪ್ರೀಂ ಕೋರ್ಟ್. ಬಟ್ ಇವರು ತಕ್ಷಣ ಬೇಲ್ ಕೊಟ್ಟಿದ ತಕ್ಷಣ ಶೂಟಿಂಗ್ ಹೋಗಿರೋದ್ರಿಂದ ಅದೇನಾಯ್ತು, ಅಲ್ಲಿ ಸ್ವಲ್ಪ ಅವ್ರಿಗೆ ಬ್ಯಾಕ್ ಡ್ರಾಪ್ ಆಯ್ತು. ಓಕೆ. ಅಂದ್ರೆ ಈಗ ಕಾನೂನು ಮುಖಾಂತರ ತಗೊಂಡಂತ ಬೇಲಿಗೆ ಒಂದು ಸುಳ್ಳು ಕಾರಣ ಕೊಟ್ಟು ತಗೊಂಡಿದ್ದಾರೆ ಅನ್ನೋ ತರ ಆಯ್ತು. ಆದ್ರಿಂದಾನೇ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿರೋದು. ಪ್ರಾಸಿಕ್ಯೂಷನ್ ಕಡೆಯವರು ಸುಪ್ರೀಂ ಕೋರ್ಟ್ ಹೋಗಿರೋದ್ರಿಂದಾನೇ ಈಗ ಹೈಕೋರ್ಟ್ ನ ಆರ್ಡರ್ ಏನು ಬೇಲ್ ಆಗಿತ್ತು ದರ್ಶನ್ ಆರ್ಡರ್, ಅದನ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿರೋದ್ರಿಂದಾನೇ ಅವರಿಗೆ ರಿಜೆಕ್ಟ್ ಆಗಿರೋದು. ನೋಡಿ, ಈಗ ಸಾವಿರಾರು ಬೇಲ್ ಆಗುತ್ತೆ ಒಂದ್ ದಿನಕ್ಕೆ ಹೈಕೋರ್ಟ್ ಅಲ್ಲಿ. ಎಲ್ಲಾನು ಸುಪ್ರೀಂ ಕೋರ್ಟ್ ತಗೊಂಡು ಹೋಗ್ತಾರಾ? ಇಲ್ಲ. ನಾವು ಹಲವಾರು ಮರ್ಡರ್ ಕೇಸಲ್ಲಿ ಬೇಲ್ ಮಾಡಿಸಿದೀವಿ. ಸೊ ಈ ತಿಂಗಳೇ ನಾನು ಒಂದು 3-4 ಕೇಸ್ ಬೇಲ್ ಮಾಡಿಸಿದೀನಿ ಇದೇ ತಿಂಗಳು. ಎಲ್ಲಾನು ಸುಪ್ರೀಂ ಕೋರ್ಟ್ ಯಾರನ್ನ ಅಪೀಲ್ ಮಾಡ್ತಾರಾ? ಯಾರು ಅಪೀಲ್ ಮಾಡಲ್ಲ. ಸೊ ಯಾಕೆ ಒಬ್ರಿಗೆ ಒಂದ್ ಕಾನೂನು, ಇನ್ನೊಬ್ರಿಗೆ ಇನ್ನೊಂದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಹೌದು. ಸೊ ಆದ್ರಿಂದ ಇದನ್ನ ಒಂದ್ಸಲ ಡಿಫ್ರೆಂಟ್ ಆಗಿ ನೋಡಿ. ಅಂದ್ರೆ ಕೋರ್ಟ್ ಏನು ಮಾಡ್ತಾ ಇಲ್ಲ, ಕೋರ್ಟ್ ಯಾರೇ ಅಪೀಲ್ ಮಾಡಿದ್ರು ಅದನ್ನ ಕೋರ್ಟ್ ಗಮನಕ್ಕೆ ತಗೊಂಡು ಇದು ಮಾಡುತ್ತೆ, ಜಜ್ಮೆಂಟ್ ಅನ್ನು ಕೊಡುತ್ತೆ. ಬಟ್ ಇಲ್ಲಿ ಪ್ರಾಸಿಕ್ಯೂಷನ್ ಕಡೆ ಅವರು ಒಬ್ರಿಗೊಂದು ಇನ್ನೊಂದು ಮಾಡೋದು ಎಷ್ಟು ಸರಿ? ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಈಗ ಫೈನಲ್ ಆಗಿ ಚರ್ಚೆ ಆಗ್ತಿರೋದು ಅದೇ ಸರ್. ಈಗ ಕೋರ್ಟ್ ಏನ್ ಕೇಳುತ್ತೆ, ಸಾಕ್ಷಿಗಳು ಕೇಳುತ್ತೆ, ಡಾಕ್ಯುಮೆಂಟ್ಸ್ ಕೇಳುತ್ತೆ. ಆ ಡಾಕ್ಯುಮೆಂಟ್ಸ್ ಪ್ರಕಾರ ಏನ್ ಕೊಡ್ಬೇಕು ಆ ತೀರ್ಪನ್ನ ಕೊಡುತ್ತೆ. ಅದಕ್ಕೆ ಎಲ್ಲರೂ ಗೌರವಿಸ್ತಿದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ, ಪ್ರಶ್ನೆ ಎದ್ದಿರೋದೇನಂದ್ರೆ, ಈ ಕೇಸ್ಗೆ ಇಲ್ದಂತದ್ದು ಮಾನ್ಯತೆ ಇದಕ್ಕೆ ಇಷ್ಟು ಕೊಟ್ಟು ಇವ್ರನ್ನ ಯಾಕೆ ರಾಜಕೀಯವಾಗಿ ಇದ್ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ಇದ್ದಿದೆ. ಸೊ ಅದು ಎಲ್ಲರಿಗೂ ಅದೇ ಒಂದು ಪ್ರಶ್ನೆ ಉಳಿದಿದೆ. ಸೊ ಒಂದು ಸ್ಪೆಷಲ್ ಕೇಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಕೋರ್ಟ್ ನ ಇಲ್ಲಿ ಖಂಡಿತ ಇಲ್ಲ. ಕೋರ್ಟಿನ ಒಂದು ಪಾರ್ಟ್ ಯಾವುದೇ ಇಲ್ಲ. ಬಟ್ ನೋಡಿ, ಪ್ರಾಸಿಕ್ಯೂಷನ್ ಎಲ್ಲಾ ಕೇಸ್ಗಳಲ್ಲಿ ಎಷ್ಟು ಬೇಲ್ ಆಗುತ್ತೆ ಈಗ ಹೈಕೋರ್ಟ್ ಅಲ್ಲಿ, ಅದೆಲ್ಲವನ್ನು ಸುಪ್ರೀಂ ಕೋರ್ಟ್ ತಗೊಂಡೋಗಿ ಅದೇ ರೀತಿ ಫಾರ್ ಅಪಿಯರೆನ್ಸ್ ಗೆ 8 to 10 lakhs 20 lakhs ತಗೊಳ್ಳುವಂತ ಒಬ್ಬ ಅಡ್ವೊಕೇಟ್ ನ ಇಟ್ಟಿ ಅವರು ರಿಜೆಕ್ಟ್ ಮಾಡ್ಸಿದ್ರೆ ಅದು ಸರಿ ಅಂತ ಹೇಳ್ಬೋದು. ಅದನ್ನೆಲ್ಲ ಬಿಟ್ಟು ಬರೀ ದರ್ಶನ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಮ್ ಆರ್ ದಿ ಅದರ್ ರೀಸನ್ಸ್. ಐ ಡೋಂಟ್ ನೋ ವಾಟ್ ಇಸ್ ಸರ್. ಫೈನಲ್ ಆಗಿ ಏನ್ ಹೇಳ್ತೀರಾ ಸರ್ ಈಗ ವಿಚಾರದಲ್ಲಿ? ಎರಡೂ ವಿಚಾರದಲ್ಲಿ ಅಂತ ಹೇಳಿದ್ರೆ ನೋಡಿ, ಈಗ ವಿನಯ್ ಕುಲಕರ್ಣಿದು ನೀವ್ ಹೇಳಿದ್ರಿ, ಅವ್ರು ಇವಾಗ ಇದು ಹೈಕೋರ್ಟ್ ಇಸ್ ನಾಟ್ ದಿ ಎಂಡ್. ಅವ್ರು ಇವಾಗ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಯಾರು ಅಗ್ರೀವ್ಡ್ ಯಾರು ಇರ್ತಾರೆ, ಅಂದ್ರೆ ಇಲ್ಲಿ ಯಾರು ಸೋತಿರ್ತಾರೆ ಅವ್ರು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಅಲ್ಲಿ ಬೇಲ್ ರಿಜೆಕ್ಟ್ ಮಾಡಿಸಬಹುದು. ಅಲ್ಲಿ ಬೇಲ್ ರಿಜೆಕ್ಟ್ ಮಾಡ್ಲಿಕ್ಕೆ ಅವ್ರು ಅಲ್ಲಿ ಹೋಗ್ಬೋದು. ಇಲ್ಲಿ ಬೇಲ್ ಸಿಕ್ಬಿಡ್ತು ಅಂತ ಇಲ್ಲೇ ದಿಸ್ ಇಸ್ ನಾಟ್ ದಿ ಫೈನಲ್. ದಿಸ್ ಇಸ್ ನಾಟ್ ದಿ ಫೈನಲ್ ವರ್ಡಿಕ್ಟ್. ಇನ್ನು ಸುಪ್ರೀಂ ಕೋರ್ಟ್ ಇದೆ. ಅವ್ರಿಗೆ ನಾಳೆ ದಿನ ಸುಪ್ರೀಂ ಕೋರ್ಟ್ ಕಂಪ್ಲೇನೆಂಟ್ ಸೈಡ್ ಹೋಗ್ಬಿಟ್ಟು ಅಲ್ಲಿ ಇವ್ರು ಕೊಟ್ಟಿರ್ತಕ್ಕಂತ ಬೇಲು ಸರಿ ಇಲ್ಲ, ರಿಜೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಮನವರಿಕೆ ಅಲ್ಲಿ ಪ್ರೇಯರ್ ಮಾಡ್ಬೋದು. ಸೊ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅದು ಚಾನ್ಸಸ್ ಇದೆ ವಿನಯ್ ಕುಲಕರ್ಣಿ ಕೇಸಲ್ಲಿ. ಅದು ಬಿಟ್ಟು ದರ್ಶನ್ ಕೇಸ್ ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಇನ್ನು 1 ವರ್ಷ ಟ್ರಯಲ್ ನ ಬಗ್ಗೆ ಗಮನ ಇಟ್ಟು ಎಲ್ಲಾ ಮೆಟೀರಿಯಲ್ ವಿಟ್ನೆಸ್ ಯಾರ್ಯಾರಿದ್ದಾರೆ ಇದ್ರೆ ಇನ್ ಕೇಸ್ ಅವ್ರೆಲ್ಲರನ್ನು ಸಾಕ್ಷ್ಯಾಧಾರಗಳನ್ನ ನಾವು ವಿಟ್ನೆಸ್ ಬಾಕ್ಸ್ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಮುಗಿಸ್ಬೇಕಾಗತ್ತೆ. ನನ್ನ ಪ್ರಕಾರ ಇನ್ನೊಂದು 5-10 ಆಗ್ಬೋದು 1 ವರ್ಷದಲ್ಲಿ. ಅದೇ 10 ಆಗೋದೇ ತುಂಬಾ ದೊಡ್ಡ ಒಂದು ಡೆವಲಪ್ಮೆಂಟ್ ಕೇಸಲ್ಲಿ. ಸೊ ಅವ್ರು ತಿರ್ಗಾ ಸುಪ್ರೀಂ ಕೋರ್ಟ್ 1 ವರ್ಷ ಆದ ನಂತರ ಅಪ್ರೋಚ್ ಮಾಡಿ ಅಲ್ಲಿ ಬೇಕಾದ್ರೆ ಬೇಲ್ ಸಿಗುವಂತ ಸಾಧ್ಯತೆಗಳು ಅವಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಫೈನಲ್ ಆಗಿ ಹೇಳೋದೇನಂದ್ರೆ, ಈಗ ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಟ್ಟಿತ್ತಪ್ಪ ಅಂದ್ರೆ 60 ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಲೇಬೇಕು 1 ವರ್ಷದಲ್ಲಿ ಅಂತ ಹೇಳಿದ್ರು. ಸೊ ಅದಾಗ ಚಾನ್ಸಸ್ ಕಡಿಮೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ನಮ್ದೆಲ್ಲ ಸುಮಾರು ಕೇಸ್ಗಳು 4 ವರ್ಷದಿಂದ ಒಂದು ಸಾಕ್ಷಿ ವಿಚಾರಣೆ ಮಾಡಿದ್ದಾರೆ. 4 ವರ್ಷದಿಂದ ಜೈಲಲ್ಲಿ ಇದ್ದಾರೆ, ಒಂದು ಸಾಕ್ಷಿ ವಿಚಾರಣೆ ಮಾಡಿದ್ದಾರೆ ನಮ್ ಕೇಸ್ಗಳು. ನಾವು ಅದನ್ನೇ ಒಂದು ಗ್ರೌಂಡ್ ಆಗಿ ಇಟ್ಕೊಂಡು ಬೇಲನ್ನ ಕೇಳಿ ಬೇಲ್ಗಳು ಮಾಡಿಸಿದೀವಿ. ಸೊ ಅಂತ ಒಂದು ಇನ್ಸ್ಟೆನ್ಸಸ್ ಗಳು ಇದೆ. ಸೊ ಈಗ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ 60 ಸಾಕ್ಷಿಗಳು ಆಗಲ್ಲ.
ಯಾಕಂದ್ರೆ ಅಲ್ಲಿ ಜಡ್ಜಸ್ಸೇ ಇಲ್ಲ. ಹ್ಮ್ ಸೊ ಅದು ಒಂದು ಇನ್ಚಾರ್ಜ್ ಕೋರ್ಟ್ ಅಲ್ಲಿ ನಡಿಬೇಕು. ಇನ್ಚಾರ್ಜ್ ಕೋರ್ಟ್ ಅಲ್ಲಿ ನಡೆದ್ರೇನು ಸಹ ಅಷ್ಟು ಫಾಸ್ಟ್ ಆಗಿ 5 ರಿಂದ 10 ಸಾಕ್ಷಿಗಳು ನಡಿಬಹುದು. ಒಂದು ವರ್ಷದಲ್ಲಿ ತುಂಬಾ ಫಾಸ್ಟ್ ಆಗಿ ನಡೆಸಿದ್ರೇನು 5 ರಿಂದ 10 ಸಾಕ್ಷಿಗಳು ನಡಿಬಹುದು. ಟೋಟಲಿ ಒಂದು 20 ವಿಟ್ನೆಸ್ ಎಕ್ಸಾಮಿನೇಷನ್ ಆಗ್ಬೋದು. ಸೊ ಅದಾದ ನಂತರ ಆಗಿಲ್ಲ ಅಂತ ಅದೇ ಗ್ರೌಂಡ್ ನ ಇಟ್ಕೊಂಡು ಇವರು ಸುಪ್ರೀಂ ಕೋರ್ಟ್ 1 ವರ್ಷ ಆದ ನಂತರ ತಿರ್ಗಾ ಇವರು ಒಂದು ಅರ್ಜಿನ ಸಲ್ಲಿಸಬಹುದು.